ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಬೆಳಗ್ಗೆ ಆದರೆ ಸಾಕು ಟಿಫಿನ್ಗೆ ಏನು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆಲ್ಲ. ಸೊ ಡೈಲಿ ದೋಸೆ, ಇಡ್ಲಿ, ಅಕ್ಕಿಯನ್ನು ನೆನೆ ಹಾಕ್ತಾನೆ ಇರ್ತೀವಿ. ಸೊ ಯಾವಾಗಾದರೂ ಒಂದು ಸತಿ ಮರ್ತು ಬಿಡ್ತೀವಿ ನಾವು ನೆನೆ ಹಾಕೋದನ್ನೇ. ಆವಾಗ ನಾವು ಈ ಟಿಫಿನನ್ನು ನಾವು ದಿಢೀರಂತ ಮಾಡ್ಬೋದು. ಹಾಗೆ ನನಗೆ ಕಮೆಂಟ್ ಕೂಡ ಮಾಡಿದರು, ಗೋಧಿ ಹಿಟ್ಟಿನಿಂದ ದೋಸೆಯನ್ನು ಯಾವ ರೀತಿ ಮಾಡೋದು ಹೇಳ್ಕೊಡಿ ಅಂದ್ಬಿಟ್ಟು. ಹಾಗಾಗಿ ಇವತ್ತು ನೀವು ಕೇಳಿರೋ ಕಾರಣಕ್ಕೆ ಇವತ್ತು ನಾನು ಗೋಧಿ ಹಿಟ್ಟಿನ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ, ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೋತೀನಿ. ಸೊ ಗೋಧಿ ಹಿಟ್ಟು ತಗೋಕ್ಕಿಂತ ಮುಂಚೆ ಯಾವುದೇ ನಾವು ಅಡುಗೆ ಮಾಡಲಿ ಒಂದು ಮೇಜರ್ಮೆಂಟನ್ನಾಗಿ ಮಾಡ್ಕೋಬೇಕು. ಒಂದು ಕಪ್ಪು ಅಥವಾ ಒಂದು ಗ್ಲಾಸು ಏನಾದರೂ ಮೇಜರ್ಮೆಂಟನ್ನಾಗಿ ತಗೊಂಡ್ರೆ ತುಂಬ ಈಸಿಯಾಗಿ ಹಾಗೆ ಪರ್ಫೆಕ್ಟಾಗಿ ಇಲ್ಲಿ ರೆಸಿಪಿ ರೆಡಿ ಆಗುತ್ತೆ. ನಾನು ಒಂದು ಕಪ್ಪನ್ನು ತಗೊಂಡಿದ್ದೀನಿ. ಆ ಕಪ್ಲಿಂದ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಡೈರೆಕ್ಟ್ಲಿ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀನಿ. 1/4 ಕಪ್ ಆಗೋಷ್ಟು ಸಣ್ಣ ರವೆ, ಬಾಂಬೆ ರವೆ ಅಂತ ನೋಡಿ, ಅದನ್ನು ಕೂಡ ಸೇರಿಸ್ಕೋಬೇಕು. 1 ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಹುಳಿ ಮೊಸರನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. 1 ಕಪ್ ಆಗೋಷ್ಟು ನೀರನ್ನು ಮೆಜರ್ಮೆಂಟಾಗಿ ಮಾಡಿಕೊಂಡು ಸ್ವಲ್ಪನೇ ಸೇರಿಸ್ಕೊಂಡು ನುಣ್ಣಗೆ ನಾವು ರುಬ್ಕೋಬೇಕು. ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ರುಬ್ಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ ನಾನು ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ, ಫಾಲೋ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಫಾಲೋ ಮಾಡಿ, ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು 1 ಕಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ. ದೋಸೆ ಹಿಟ್ಟಿನ ಹದಕ್ಕೆ ಇಲ್ಲಿ ಕಲಸ್ಕೊಂಡ್ಬಿಟ್ಟು 1-2 ನಿಮಿಷ ಅದನ್ನು ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡೋಣ. 1-2 ನಿಮಿಷ ಆಗುವವರೆಗೂ ನಾನೊಂದು ಸಿಂಪಲಾಗಿ ಇದ್ರ ಜೊತೆಗೆ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಪುದೀನ, ಕೊಬ್ಬರಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ಪುಟಾಣಿ ಅಂತೀವಿ ನೋಡಿ, ಅದನ್ನು ಇಲ್ಲಿ ಸೇರಿಸ್ಕೊಂಡು ಜೀರಿಗೆ ಮತ್ತು ಉಪ್ಪನ್ನು ಹಾಕಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ನೀವು ಒಗ್ಗರಣೆ ಕೂಡ ಹಾಕೋಬೋದು, ಬೇಡಪ್ಪ ಅಂದರೆ ಹಾಗೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ನಂತರ ನಾನಿಲ್ಲಿ ಗೋಧಿ ಹಿಟ್ಟಿನ ಮಿಶ್ರಣ ಮಾಡಿಟ್ಟಿದ್ವಲ್ಲ, ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಅಡುಗೆ ಸೋಡವನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇನೋ ಕೂಡ ಸೇರಿಸ್ಕೋಬೋದು. ಇನೋ ಸೇರಿಸೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ. ಕೆಲವೊಂದು ಸತಿ ಮನೇಲಿ ಇರಲ್ಲ, ಹಾಗಾಗಿ ನಾನು ಅಡುಗೆ ಸೋಡಾನೇ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದ್ಬಿಟ್ಟು. ತುಪ್ಪನೋ ಅಥವಾ ಎಣ್ಣೆನೋ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನಂತರ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಡಬೇಕು. ಸೊ ನಾವು ದೋಸೆಯನ್ನು ಹಾಕುವಾಗ ಹಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು. ನಂತರ ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಡಬೇಕು ಯಾವಾಗಲೂ ದೋಸೆ ಮಾಡುವಾಗ. ಈಗ ನಾನಿಲ್ಲಿ ಟರ್ನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಹಿಟ್ಟು ರುಬ್ಬುವಾಗ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಕೂಡ ಹಾಕಿದ್ದೆ. ಸೊ ಅದು ಹೇಳೋದನ್ನು ಮರೆತುಬಿಟ್ಟಿದ್ದೀನಿ. ಸೊ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ. ಸೊ ಸಕ್ಕರೆ ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ದೋಸೆದು, ಹಾಗಾಗಿ ಕಲರ್ಗೋಸ್ಕರನೇ ಸಕ್ಕರೆಯನ್ನು ಹಾಕೋದು. ಸೊ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೋಲಾಗಿ ದೋಸೆ ಇಲ್ಲಿ ಬಂದಿದೆ ಅಂದ್ಬಿಟ್ಟು. ಸೊ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ. ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಗೋಧಿ ಹಿಟ್ಟು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾವಾಗಾದರೂ ಒಂದು ಸತಿ ನಾವು ಅಕ್ಕಿ ಹಾಕೋದನ್ನು ಮರೆತಾಗ ಈ ರೀತಿ ದೋಸೆಯನ್ನು ಮಾಡ್ಬೋದು. ಸೊ ಮೇಲ್ಗಡೆ ಬೇಕಾದ್ರೆ ನೀವು ಈರುಳ್ಳಿ ಅದನ್ನೆಲ್ಲ ಹಾಕಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಇದೇ ರೀತಿಯಾಗಿ ಎಲ್ಲ ದೋಸೆಯನ್ನು ಮಾಡಿ ಟಿಫಿನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಸಿಂಪಲಾಗಿರುವಂಥ ಈಸಿಯಾಗಿರುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಇನ್ನೊಬ್ಬರು ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ನೀವು ಇನ್ಸ್ಟಾಗ್ರಾಮು ಮತ್ತು ಆಮೇಲೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡಿ, ಇನ್ನೊಬ್ಬರು ಕೂಡ ಶೇರ್ ಮಾಡಿ. ಸೊ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ನಿಮಗೆ ಕ್ರಿಸ್ಪಿಯಾಗಿ ಬೇಕಂದರೆ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು, ಸಾಫ್ಟಾಗಿ ಬೇಕಪ್ಪ ಅಂದರೆ ಸಾಫ್ಟಾಗಿ ಕೂಡ ಮಾಡ್ಕೋಬೋದು. ಅದರ ಜೊತೆಗೆ ನಾನಿಲ್ಲಿ ಚಟ್ನಿ ಕೂಡ ಮಾಡಿದ್ನಲ್ಲ, ಚಟ್ನಿಯನ್ನು ಹಾಕಿಬಿಟ್ಟು ಸರ್ವನ್ನು ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೇಳ್ತಾ ಇರ್ತೀನಿ ಪದೇ ಆದರೂ ಕೂಡ ಲಾಂಗ್ ವಿಡಿಯೋ ನಂದು ವೈರಲ್ ಆಗ್ತಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಸೊ ಏನಾದರೂ ಮಿಸ್ಟೇಕ್ ಆದರೂ ಕೂಡ ಪ್ಲೀಸ್ ಕಮೆಂಟ್ ಹಾಕಿ. ಫ್ರೆಂಡ್ಸ್, ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ ಲಾಂಗ್ ವಿಡಿಯೋದಲ್ಲಿ, ಆದರೆ ವ್ಯೂಸ್ ಚೆನ್ನಾಗಿ ಬರ್ತಾ ಇಲ್ಲ, ಹಾಗಾಗಿ ನಾನು ಪದೇ ಹೇಳ್ತಾ ಇರೋದು ಅಷ್ಟೇ. ನೋಡಿ ನಮ್ಮ ದೋಸೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಸೊ ನೀವು ಕೂಡ ಮಿಸ್ ಮಾಡ್ದೇನೆ ಒಂದು ಸತಿ ಆದರೂ ಟ್ರೈ ಮಾಡಿ, ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.